अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टतं वन्दे परिव्राट् चक्रवर्तिनम्। ಶ್ರೀಗುರುಭ್ಯೋ ನಮಃ. ಹರಿ ಓಂ. 16ನೇ ಅಧ್ಯಾಯದ 18ನೇ ಶ್ಲೋಕ ಆಗಿದೆ, ಹೌದಾ? ಹೌದಾಚಾರ್ಯ. ನಮಸ್ಕಾರ ಆಚಾರ್ಯ. ಹೌದು, ಅದಕ್ಕೆ ಅರ್ಥ ಹೇಳ್ಬೇಕು. ಸರಿ ಸರಿ ಸರಿ, ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಅರ್ಥ ಬರ್ಕೊಳ್ಳಿ, ಇನ್ನೊಮ್ಮೆ ತಾತ್ಪರ್ಯವನ್ನು ನೋಡಿಬಿಡೋಣ. ಈ ಅಹಂಕಾರ, ನಾನೇ, ನನ್ನದು ಎನ್ನುವಂಥದ್ದು, ನನ್ನದು ಮಮಕಾರ, ನಾನೇ ಅಹಂಕಾರ. ಅದು ಇಲ್ಲಿ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಸದಾಕಾಲ ಇವುಗಳಲ್ಲೇ ರತರಾಗಿರ್ತಾರೆ. ಅಥವಾ ಇವುಗಳು ಆ ಆಸುರಿ ಸ್ವಭಾವದವರ ಮನಸ್ಸಿನಲ್ಲಿ ಯಾವಾಗಲೂ ಇರ್ತವೆ. ಅಷ್ಟೇ ಅಲ್ಲ, ತನ್ನಲ್ಲಿ ಇರುವಂತಹ ಪರಮಾತ್ಮನನ್ನ, ಇತರರ ದೇಹದಲ್ಲಿ ಇರುವಂತಹ ಪರಮಾತ್ಮನನ್ನ ಅತಿಯಾಗಿ ದ್ವೇಷ ಮಾಡ್ತಾ ಇರ್ತಾರೆ. ನಾನೇನು, ನನ್ನಲ್ಲಿ ಏನು ಪರಮಾತ್ಮ ಇದ್ದಾನೆ? ಶಾಸ್ತ್ರಗಳೆಲ್ಲ ಸುಳ್ಳು ಹೇಳ್ತದೆ. ನಾನು ಚೆನ್ನಾಗಿ ತಿಂತೇನೆ, ಅದರಿಂದ ರಕ್ತ ಆಗುತ್ತೆ, ಅದರಿಂದ ಮಾಂಸ ಆಗುತ್ತೆ, ಅದರಿಂದ ಬುದ್ಧಿಶಕ್ತಿ ಬರ್ತದೆ. ನಾನು ನನ್ನ ಒಂದು ಕಷ್ಟದಿಂದ ನಾನು ಮೇಲೆ ಬಂದಿದ್ದೇನೆ. ಇತರರಲ್ಲಿರುವ ಪರಮಾತ್ಮನನ್ನೂ ದೂಷಣೆ ಮಾಡ್ತಾರೆ. ಹೀಗೆ ಇಲ್ಲ ಸಲ್ಲದ ದೋಷಗಳನ್ನು ಹೇಳ್ತಾ ಇರ್ತಾರೆ. ಪರಮಾತ್ಮನಲ್ಲಿರುವ ಅನಂತ ಗುಣಗಳನ್ನು, ಅನಂತ ಗುಣ ಗೊತ್ತಿಲ್ಲ, ಗೊತ್ತಿರುವಂತಹ ಅವರಿಗೆ ಗೊತ್ತಿರುವಂತಹ ಗುಣಗಳನ್ನು ನಿರಾಕರಣೆ ಮಾಡ್ತಾ ಇರ್ತಾರೆ. ಹೀಗೆ ಮಾಡಿ ಅಭ್ಯಸೂಯಕಾಹ, ಹೀಗೆ ಮಾಡ್ತಾ ಮಾಡ್ತಾ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಯಜ್ಞವನ್ನು ಮಾಡ್ತಾ ಇರ್ತಾರೆ. ಯಜ್ಞೈಸ್ತೆ ಯಜಂತೆ, ಸುಮ್ಮನೆ ಡಂಭಾಚರಣೆ, ಹಿಂದೊಂದು ಮುಂದೊಂದು, ಈ ರೀತಿಯಾದ ಆಚರಣೆಯಲ್ಲಿ ತೊಡಗಿರ್ತಾರಿವರು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ, ಎಲ್ಲ ಅದೇ ರೀತಿಯೇ ಬರ್ಕೊಂಬಿಡಿ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ. ಸಂಶ್ರಿತಾಃ, ಸಂಶ್ರಿತಾಃ, ಇವುಗಳನ್ನು ಆಶ್ರಯಿಸಿದವರಾಗಿ,
ಇವುಗಳನ್ನು ಆಶ್ರಯಿಸಿದವರಾಗಿ ಆತ್ಮ ಪರದೇಹೇಶು ತನ್ನ ಮತ್ತು ಪರರ ದೇಹಗಳಲ್ಲಿ ಇರುವ ಮಾಂ ನನ್ನನ್ನು ಅಭ್ಯಸೂಯಕಾಃ ಇಲ್ಲದ ದೋಷಗಳನ್ನ ಹೇಳುತ್ತಾ ಇರುವ ಗುಣಗಳನ್ನು ನಿರಾಕರಿಸುತ್ತಾ ಇಲ್ಲದ ದೋಷಗಳನ್ನು ಹೇಳುತ್ತಾ ಇರುವ ಗುಣಗಳನ್ನು ನಿರಾಕರಿಸುತ್ತಾ ಪ್ರದ್ವಿಷಂತಹ ಅತಿಯಾಗಿ ದ್ವೇಷಿಸುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಆಯಿತು, ಏನು ಇವರಿಗೆ ಫಲ? ಕೊನೆಗೆ ಗತಿ ಏನು ಇವರದ್ದು? ಆಸುರ ಸ್ವಭಾವದವರ ಗತಿ ಏನು ಅಂತಂದರೆ ಹೇಳ್ತಾನೆ ಕೃಷ್ಣ ಪರಮಾತ್ಮ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಇಲ್ಲಿ ಅಂಥವರು ಸದಾಕಾಲ ನನ್ನನ್ನು ದ್ವೇಷಿಸುತ್ತಾರೆ. ನನಗನಿಸತ್ತೆ ಈ ಕಾಮ ಕ್ರೋಧ ಉಳ್ಳವರು ಅಸುರಿ ಸ್ವಭಾವದವರಲ್ಲ, ಆದರೆ ಯಾರು ಪರಮಾತ್ಮನನ್ನು ದ್ವೇಷಿಸ್ತಿರ್ತಾರೋ ಸದಾಕಾಲ ಅವರು ಪರಮ ಮುಖ್ಯವಾದ ಆಸುರಿ ಸ್ವಭಾವದವರು. ಎಲ್ಲರಲ್ಲೂ ಕಾಮಕ್ರೋಧ ಇದ್ದೇ ಇರ್ತದೆ. ಪರಮಾತ್ಮ ದ್ವೇಷಪೂರ್ವಕವಾದ ಕಾಮ, ದ್ವೇಷಪೂರ್ವಕವಾದ ಕ್ರೋಧ, ನಮ್ಮಲ್ಲಿ ಕಾಮನೆ ಇರಬೇಕ್ರಿ, ಕ್ರೋಧ ಇರಬೇಕು. ಯಾರು ಪರಮಾತ್ಮನನ್ನು ದ್ವೇಷಿಸ್ತಾರೋ ಅವರ ಮೇಲೆ ಕೋಪ, ಕ್ರೋಧ. ಯಾರು ಪರಮಾತ್ಮನ ಪ್ರೀತಿಸ್ತಾರೋ ಅವರ ಮೇಲೆ ಕಾಮನೆ, ಅವರ ಮೇಲೆ ಪ್ರೀತಿ. ಲೋಭವೂ ಇರಬೇಕು. ಇನ್ನೂ ಬೇಕು, ನಾ ಇನ್ನೂ ಧರ್ಮಾಚರಣೆಯನ್ನು ಮಾಡಬೇಕು, ಇನ್ನೂ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಬೇಕು ಎನ್ನುವಂತಹ ಲೋಭ, ಅತಿ ಆಸೆ.
ಕೃಷ್ಣ ಹೇಳ್ತಾನೆ ಇಲ್ಲಿ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮ. ಈ ಅಮಂಗಳ ಸ್ವರೂಪರಾದ ನರರಲ್ಲಿ ಅಧಮಾಧಮರಾದ ನನ್ನನ್ನು ಯಾವಾಗಲೂ ದ್ವೇಷಿಸುವಂತಹ ಈ ಹುಳುಗಳನ್ನು ನಾನು ಹುಟ್ಟು ಸಾವುಗಳ ಸರಣಿಯಲ್ಲಿ, ಅರ್ಥಾತ್ ಸಂಸಾರದಲ್ಲಿ, ಅದರಲ್ಲೂ ಅಸುರರ ಯೋನಿಯಲ್ಲಿಯೇನೇ ಮತ್ತೆ ಮತ್ತೆ ಕ್ಷಿಪಾಮಿ, ಹುಟ್ಟಿಸುತ್ತೇನೆ ಹೇಳೋದಿಲ್ಲ, ಒಗಿತೇನೆ ಅಂತ ಅವರನ್ನು. ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಶ್ವೇವ ಯೋನಿಷು. ಅಮಂಗಳ ಸ್ವರೂಪರಾದ ನರಾಧಮರಾದ ಈ ಸಂಸಾರದಲ್ಲಿ, ನಮಗೆ ಅಸುರರು ಅಂತಂದರೆ 2 ಕೋಡಿರಬೇಕ್ರಿ, ದೊಡ್ಡ ದೊಡ್ಡ ಹಲ್ಲಿರಬೇಕು, ದೊಡ್ಡ ಗಾತ್ರ ಇರಬೇಕು, ಕಪ್ಪು ಬಣ್ಣದವರಿರಬೇಕು, ಕೈಯಲ್ಲಿ ಯಾವುದೋ ಒಂದು ಆಯುಧ ಇರಬೇಕು. ಹಾಗಲ್ಲ, ಯಾರು ದೇವರನ್ನು ದ್ವೇಷ ಮಾಡ್ತಿರ್ತಾರೋ ಎಲ್ಲರೂ ಅಸುರರೇ. ಅಂಥವರ ಯೋನಿಯಲ್ಲಿಯೇನೇ ಹುಟ್ಟಿಸ್ತೇನೆ, ಮತ್ತೆ ಅವರಿಗೆ ಅವರನ್ನು ಹುಟ್ಟಿಸ್ತೇನಲ್ಲ, ಎಸಿತೇನೆ ಆ ಯೋನಿಗಳಲ್ಲಿ ನಾನು. ಮುಂದೇನು? ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ. ಹೇ ಕುಂತಿ ಸುತ, ಕೌಂತೆಯ, ಎಲ್ಲ ಜನ್ಮಗಳಲ್ಲೂ ಇವರು ಆ ಅಸುರ ಯೋನಿಯನ್ನೇ ಹೊಂದುತ್ತಾರೆ. ಈ ಮೂಢರು ಅಲ್ಲಿಂದ ನನ್ನನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ಅಧಮವಾದ ಗತಿ, ನಿತ್ಯ ನರಕ. ಆ ನಿತ್ಯ ನರಕವನ್ನೇ ಅವರು ಪಡಿತಾರೆ. ನಾಂ ಅಪ್ರಾಪ್ಯೈವ, ನನ್ನನ್ನು ಹೊಂದದೇನೆ ಆ ನಿತ್ಯ ನರಕವನ್ನೇ, ಅಧಮವಾದ ಗತಿ ನಿತ್ಯ ನರಕ, ಅದನ್ನೇ ಅವರು ಹೊಂದುತ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ 2 ಶ್ಲೋಕಗಳಲ್ಲಿ. ಅರ್ಥ ಬರ್ಕೊಳ್ಳಿ. ತಾನ್ ಅಂಥವರನ್ನು, ತಾನ್ ನರಾಧಮಾನ್, ಆ ನರಾಧಮರನ್ನು, ಬೇಡ, ಇದು ಬೇಡ, ಇದನ್ನು ಆಮೇಲೆ ಬರ್ಕೊಳ್ರಿ, ಸ್ವಲ್ಪ ಇದನ್ನು ಬರ್ಕೊಳ್ರಿ. ದ್ವಿಷತಃ ದ್ವೇಷಿಸುವ, ದ್ವಿಷತಃ ದ್ವೇಷಿಸುವ, ಕ್ರೂರಾನ್ ಕ್ರೂರರಾದ, ಕ್ರೂರಾನ್ ಕ್ರೂರರಾದ, ಅಶುಭಾನ್ ಅಶುಭಾನ್ ಅಮಂಗಳ ಸ್ವರೂಪರಾದ, ಅಮಂಗಳ ಸ್ವರೂಪರಾದ ತಾನ್ ನರಾಧಮಾನ್. ಈಗ ಬರ್ಕೊಳ್ಳಿ ಅದನ್ನು. ತಾನ್ ನರಾಧಮಾನ್, ಆ ನರಾಧಮರನ್ನು, ಆ ನರಾಧಮರನ್ನು ಸಂಸಾರೇಶು, ಸಂಸಾರೇಶು ಹುಟ್ಟು ಸಾವುಗಳ ಸರಣಿಯಲ್ಲಿ, ಹುಟ್ಟು ಸಾವುಗಳ ಸರಣಿಯಲ್ಲಿ ಆಸುರೀಶ್ವೇವ ಯೋನಿಷು, ಆಸುರೀಶ್ವೇವ ಯೋನಿಷು, ಅದರಲ್ಲೂ ಅಸುರಯೋನಿಗಳಲ್ಲಿ, ಅದರಲ್ಲೂ ಅಸುರ ಯೋನಿಗಳಲ್ಲಿ ಅಜಸ್ರಂ ಮತ್ತೆ ಮತ್ತೆ, ಅಜಸ್ರಂ ಮತ್ತೆ ಮತ್ತೆ, ಕ್ಷಿಪಾಮಿ ಎಸೆಯುತ್ತೇನೆ,
ಕ್ಷಿಪಾಮಿ ಎಸೆಯುತ್ತೇನೆ. ಇದು ಒಂದು ಶ್ಲೋಕದ್ದು ಮುಗೀತು. ಮುಂದಿನ ಶ್ಲೋಕದ್ದು 20ನೇ ಶ್ಲೋಕದ್ದು. ಕೌಂತೇಯ, ಎಲೈ ಕುಂತಿ ಸುತನೇ, ಜನ್ಮನಿ ಜನ್ಮನಿ, ಎಲ್ಲ ಜನ್ಮಗಳಲ್ಲೂ, ಜನ್ಮನಿ ಜನ್ಮನಿ, ಎಲ್ಲ ಜನ್ಮಗಳಲ್ಲೂ ಆಸುರೀಂ ಯೋನಿಂ ಆಪನ್ನಾಹ, ಆಸುರೀಂ ಯೋನಿಂ ಆಪನ್ನಾಹ, ಅಸುರ ಯೋನಿಯನ್ನೇ ಹೊಂದಿದ ಮೂಢಾಹ, ಈ ಮೂಢರು, ಮೂಢಾಹ ಮೂಢರು, ತತಃ ಅಲ್ಲಿಂದ, ತತಃ ಅಲ್ಲಿಂದ, ಮಾಂ ಅಪ್ರಾಪ್ಯೈವ, ಮಾಂ ಅಪ್ರಾಪ್ಯೈವ, ನನ್ನನ್ನು ಹೊಂದದೆ, ನನ್ನನ್ನು ಹೊಂದದೆ, ಅಧಮಾಂ ಗತಿಂ, ಅಧಮಾಂ ಗತಿಂ, ನಿತ್ಯ ನರಕವನ್ನೇ, ನಿತ್ಯ ನರಕವನ್ನೇ, ಯಾಂತಿ ಹೊಂದುತ್ತಾರೆ, ಯಾಂತಿ ಹೊಂದುತ್ತಾರೆ, ಯಾಂತಿ ಹೊಂದುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಮೂಢರು ಅನ್ನಲ್ಲಿ ಏನಂದ್ರೆ ಮೂಢರು ಅಂದ್ರೆ ಅಜ್ಞಾನಿಗಳು ಅಂತ ಅರ್ಥ ಅಷ್ಟೇ. ಅಲ್ಲ ಅದಾದ್ಮೇಲೆ ನೆಕ್ಸ್ಟ್ ವರ್ಡ್ ಏನು? ಮೂಢರು ಆದಮೇಲೆ ತತಃ, ತತಃ. ಆಮೇಲೆ ಮೊದಲ ಶ್ಲೋಕನಲ್ಲಿ ಕೂಡ ಏನೋ ಡೌಟ್ ಇತ್ತು. ಇನ್ನೊಮ್ಮೆ ಬರೀ ಸಂಸ್ಕೃತ ಶಬ್ದಗಳನ್ನೇ ಹೇಳ್ಬೇಡ. ದ್ವಿಷತಃ ದ್ವಿಷತಃ ಕ್ರೂರಾನ್ ಅಶುಭಾನ್ ತಾನ್ ನರಾಧಮಾನ್ ಸಂಸಾರೇಶು, ಸಂಸಾರೇಷು ಆಸುರೀಂ ಆಸುರೀಷ್ವೇವ ಯೋನಿಷು ಅಜಸ್ರಂ ಕ್ಷಿಪಾಮಿ. ಆಸುರಿ ಆಸುರೀಶ್ವೇವ ಯೋನಿಷು ಅಜಸ್ರಂ ಕ್ಷಿಪಾಮಿ. ಸರಿ. ಎರಡನೇದ್ದು ಹೇಳ್ತೀನಿ ನೋಡ್ರಿ. ಕೌಂತೇಯ ಜನ್ಮನಿ ಜನ್ಮನಿ ಆಸುರೀಂ ಯೋನಿಂ ಆಪನ್ನಾಹ ಮೂಢಾಹ ತತಃ ಮಾಂ ಅಪ್ರಾಪ್ಯೈವ ಅಧಮಾಂ ಗತಿಂ ಯಾಂತಿ. ಸರಿ, ಮುಂದೆ ಹೋಗೋಣ. ಪರಮಾತ್ಮ ಆಯ್ತಪ್ಪ ಇಷ್ಟೆಲ್ಲ ಹೇಳಿದ್ದಾನೆ, ಏನು ನಮ್ಮ ಉದ್ಧಾರ ಹೇಗೆ? ನಮಗೆ ಈಗ ಮುಖಕ್ಕೆ ಕನ್ನಡಿ ಹಿಡಿದ ಹಾಗೆ ಇದೆ ಈ ಎಲ್ಲ ಶ್ಲೋಕಗಳು, ನಾವೇ ಕಾಣ್ತಾ ಇದ್ದೀವಿ. ದ್ವೇಷವನ್ನ ಏನೂ ಮಾಡ್ತಿಲ್ಲ, ಆದರೆ ಕಾಮ ಕ್ರೋಧ ಲೋಭ ಇತ್ಯಾದಿಗಳೆಲ್ಲ ಸಾಮಾನ್ಯವಾಗಿದೆ. ನಮ್ಮಲ್ಲಿ ಇದ್ರೂ ಕೂಡ ಇಲ್ಲವೇ ಇಲ್ಲ ಅನ್ನೋ ಭಾವನೆಯಲ್ಲೇ ಇದ್ದೇವೆ ನಾವು.
ಏನು ಮಾಡಬೇಕು? ಅಂದ್ರೆ ಆಚಾರ್ಯ, ಹಾ ಒಂದು ಸಣ್ಣ ಪ್ರಶ್ನೆ ಆ ಹಿಂದಿನ 2 ಶ್ಲೋಕಗಳಲ್ಲಿ. ಹಾ ಈಗ ಜನ್ಮ ಮರಣದ ಸೈಕಲ್ ನಡೀತಾನೆ ಇರುತ್ತೆ. ಹ್ಮ್ ಯಾವುದೋ ಒಂದು ಜನ್ಮದಲ್ಲಿ ಈ ತರದ ಕಾಮ, ಕ್ರೋಧ, ಮೋಹ ಇವನನ್ನ ಹರಿನ ದ್ವೇಷನು ಮಾಡಿ ಆದ್ಮೇಲೆ ಅವ್ರಿಗೆ ಮುಂದೆ ಸಾಧ್ಯತೆನೇ ಇಲ್ಲ. ಅಲ್ಲಿಂದ ಕೆಳಗೆ ಇಳಿತಾನೆ ಬರ್ತಾರೆ ಹೊತ್ತು ನರಕಕ್ಕೆ ಹೋಗೋ ತನಕ ಮೇಲ್ ಹಾ ಬರೋದಕ್ಕೆ ಅವ್ರಿಗೆ ಆಪ್ಷನ್ ಇಲ್ಲ ಅನ್ನೋ ರೀತಿ ಅರ್ಥ ಹೇಳುತ್ತಿದೆ 2 ಶ್ಲೋಕಗಳು ಹೌದು ಹೌದು ಅಲ್ವಾ. ಯಾವ್ದೋ ಒಂದು ಜನ್ಮದಲ್ಲಿ ಮಿಸ್ಟೇಕ್ ಆದ್ರೂ ಅಲ್ಲಿಂದ ನೀವು ಕೆಳಗೆ ಇಳಿಯೋದೇ ಕೆಲಸ. ಹೌದು ಹೌದು. ಅಂದ್ರೆ ಈ ಜನ್ಮದಲ್ಲೂ ನಾವು ಅದೇ ಹರಿದ್ವೇಷಯುಕ್ತವಾದ ಕಾಮಕ್ರೋಧಾದಿಗಳನ್ನ ಕೂಡಿದ್ದರೆ ನಮಗೆ ನರಕಕ್ಕೆ ಹೋಗ್ತೀವಿ. ನರಕಕ್ಕೆ ಹೋಗಿ ಮತ್ತೆ ಸಂಸಾರಕ್ಕೆ ಬರ್ತೇವೆ. ಮತ್ತೆ ಅಲ್ಲಿ ಇನ್ನೂ ಜಾಸ್ತಿ ಸಂಪಾದನೆ, ನಿತ್ಯವಾದ ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಹೆಚ್ಚೆಚ್ಚು ಪುಣ್ಯ ಸಂಪಾದನೆ. ಹರಿದ್ವೇಷಿಗಳಿಗೆ ಯಾವ್ದೋ ಒಂದು ಜನ್ಮದಲ್ಲಿ ಹರಿದ್ವೇಷಿ ಆದರೂ ಕಷ್ಟವೇ. ಅಲ್ಲಿಂದ ಆ ಮುಂದೆ ಅವರು ಅವರ ಕೊನೆಯ ತನಕಲೂ ಹರಿದ್ವೇಷಿಗಳಾಗೇ ಉಳಿತಾರೆ. ಉಳಿತಾರೆ. ಹೌದು. ತಿದ್ದುಕೊಂಡ್ರೆ ಕೂಡ ಕಡಿಮೆ ಆಗ್ಬೋದಾಗ್ಲಿ. ಹಾ ಅದೇ ಹೇಗೆ ನಮ್ ತಪ್ಪು ತಿದ್ದುಕೊಳ್ಳಬೇಕು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹಾ. ಹೇಳ್ತಿದ್ದಾನೆ ಕೃಷ್ಣ. ಹಾ ಓಕೆ, ಅದೇ ನೆಕ್ಸ್ಟ್ ಪ್ರಶ್ನೆ. ತಿದ್ದುಕೊಂಡ್ರೆ ಚಾನ್ಸ್ ಇದೆ. ಹೌದು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಬಿಡಬೇಕಪ್ಪ, ಬಿಡಬೇಕು ಅರ್ಜುನ. ನಮ್ಮ ಆತ್ಮನಾಶಕರವಾದ ನೋಡ್ರಿ, ನೈನಂ ಛಿಂದನ್ ಶಸ್ತ್ರಾಣಿ ನೈನಂ ದಹತಿ ಪಾಪಕಃ ನಚೈನಂ ಕ್ಲೇದಯಂ ತ್ಯಾಪೋ ನಚೋಚೈತಿ ಮಾರುತಃ ಅಂತ ಹೇಳಿ ಆತ್ಮಕ್ಕೆ ಯಾವುದರಿಂದಲೂ ಸಾವಿಲ್ಲ. ಬೆಂಕಿ ಸುಡೋದಿಲ್ಲ, ಗಾಳಿ ಒಣಗಿಸೋದಿಲ್ಲ, ನೀರು ಒದ್ದೆ ಮಾಡೋದಿಲ್ಲ, ಶಸ್ತ್ರಗಳು ಅದನ್ನು ಛೇದನೆ ಮಾಡೋದಿಲ್ಲ. ಎಲ್ಲವನ್ನು ಹೇಳಿದ್ರು ಆತ್ಮಕ್ಕೆ ನಾಶ ಇದೆ. ಅಧೋಗತಿಯೇ ನಾಶ ಅದರದ್ದು. ಈ ಆತ್ಮಕ್ಕೆ ನಾಶಕರವಾದ ನರಕದ 3 ಬಾಗಿಲುಗಳು ಯಾವುದು ಗೊತ್ತಾ? ಕಾಮ, ಕ್ರೋಧ, ಲೋಭ. ಮದ ಮಾತ್ಸರ್ಯಗಳನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರಾಯ್ತು. ಆದರೆ ಈ 3 ಮಾತ್ರ ಬಿಡಲೇಬೇಕು ಅನಿವಾರ್ಯವಾಗಿ. ನನ್ನದಿದ್ದರೂ ನನ್ನದಲ್ಲ. ಪರಮಾತ್ಮನ ಅನುಗ್ರಹದಿಂದ ನನಗೆ ಲಭಿಸಿರುವಂಥದ್ದು. ಪರಮಾತ್ಮನ ಸ್ಮರಣೆ ಮಾಡ್ತಾ ಇರಬೇಕು, ಸದಾಕಾಲ ಸ್ಮರಣೆ ಮಾಡ್ತಾ ಇರಬೇಕು. ಕಾಮ, ಅದರಿಂದಲೇ ಕಾಮವನ್ನು ನಾವು ನೋಡ್ರಿ, ಕೃಷ್ಣ ಹಿಂದೆ ಹೇಳಿದ್ದ, ಸಂಗಾ ಸಂಜಾಯತೆ ಕಾಮಃ ಕಾಮ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮಃ. ಈ 2 ಬಹಳ ರೀ. ಸಮೋಹ, ಮೋಹ ಇನ್ನೂ ಬೇಕು, ಲೋಭ ಅಂತ. ಮೋಹ ಅಂದರೆ ಏನು ಅರಿವೇ ಇಲ್ಲದೇ ಇರುವ ಒಂದು ಪರಿಸ್ಥಿತಿ. ನಾವು ಕಾಮಕ್ಕೆ ಒಳಗಾದರೆ ಕ್ರೋಧ ಆಟೋಮೆಟಿಕ್ ಆಗಿ ಬರ್ತದೆ. ಬೈ ಒನ್ ಗೆಟ್ ಒನ್. ಮೊದಲು ಕಾಮವನ್ನು ಬಿಡಬೇಕು. ಇನ್ನೂ ಬೇಕು ಅನ್ನುವಂಥದ್ದು ಕಾಮ. ಅದು ಬೇಕು, ಇದು ಬೇಕು, ಬೇರೆ 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 ಕಾಮನೆಗಳು. ಪರಮಾತ್ಮ ನಮ್ಮನ್ನ ಕೈ ಬಿಡೋದಿಲ್ಲ. ದೃಢವಾದ ನಿಶ್ಚಯ ಇರಬೇಕು, ದೃಢವಾದ ನಿಶ್ಚಯ. ಕಾಪಾಡಿಯೇ ಕಾಪಾಡ್ತಾನೆ. ಬಹಳ ಸರ್ತಿ ನನಗೆ ಅನುಭವ ಆಗಿದೆ, ಬಹಳ ಸರ್ತಿ ಅನುಭವ ಆಗಿದೆ. ಬಹಳ ಸರ್ತಿ ಅನುಭವ ಆಗಿದೆ. ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ಈ ಆತ್ಮನಾಶಕವಾದ 3 ಬಿಡಲೇಬೇಕು. ಸರಿ, ಅರ್ಥವನ್ನು ನೋಡೋಣ. ಆತ್ಮನಃ ನಾಶನಂ
ಆತ್ಮನಾಶಕರವಾದ ಇದಂ ನರಕಸ್ಯ ದ್ವಾರಂ ಇದಂ ನರಕಸ್ಯ ಈ ನರಕದ ದ್ವಾರಂ ಬಾಗಿಲು, ತ್ರಿವಿಧಂ ಮೂರು ವಿಧ, ಕಾಮಃ ಕ್ರೋಧಃ ತಥಾ ಲೋಭಃ. ಕಾಮಃ ಕ್ರೋಧಃ ತಥಾ ಲೋಭಃ. ಕಾಮ, ಕ್ರೋಧ ಹಾಗೂ ಲೋಭ. ತಸ್ಮಾತ್ ಆದ್ದರಿಂದ ಏತತ್ರಯಂ ಈ ಮೂರನ್ನು ತ್ಯಜೇತ್ ಬಿಡಬೇಕು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ದ್ವೇಷ ಹರೇ ನಮಃ. ಧನ್ಯವಾದಗಳು. ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ.